ಶಿವಮೊಗ್ಗದ ಮಹಾಮಹದೇಶ್ವರ ದೇವಾಲಯದಲ್ಲಿ 10 ದಿನಗಳ ಕಾಲ ವಿಶೇಷ ಪೂಜೆ, ಆಶ್ಲೇಷ ಬಲಿ, ನಾಗಪೂಜೆ, ರಂಗಪೂಜೆ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳನ್ನು ನೆರವೇರಿಸಲಿವೆ. ಜೂನ್ 25ರಿಂದಲೇ ವಿಶೇಷ ಪೂಜೆಗಳು ಆರಂಭವಾಗಿದ್ದು ಜುಲೈ 6ರವರೆಗೆ ಕಾರ್ಯಕ್ರಮಗಳು ನೆರವೇರಲಿವೆ. ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳು ಸಹ ನಡೆಯಲಿವೆ. ಶಿವಮೊಗ್ಗದ ಮಲೆಮಹದೇಶ್ವರ ದೇವಸ್ಥಾನದಲ್ಲಿ 10 ದಿನಗಳ ಕಾಲ ವಿಶೇಷ ಪೂಜೆ, ಆಶ್ಲೇಷ ಬಲಿ, ನಾಗಪೂಜೆ, ರಂಗಪೂಜೆ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳನ್ನು ನೆರವೇರಲಿವೆ. ಜೂನ್ 25ರಿಂದಲೇ ವಿಶೇಷ ಪೂಜೆಗಳು ಆರಂಭವಾಗಿದ್ದು ಜುಲೈ 6ರವರೆಗೆ ಕಾರ್ಯಕ್ರಮಗಳು ನೆರವೇರಲಿವೆ. ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳು ಸಹ ನಡೆಯಲಿವೆ. ಮಲೆಮಹದೇಶ್ವರ ದೇವರ ಸಾನ್ನಿಧ್ಯದಲ್ಲಿ ನಡೀತಾ ಇದೆ. ನಿನ್ನೆಯಿಂದ ಪ್ರಾರಂಭ ಆಗಿದೆ. 6ನೇ ತಾರೀಕು ಪರ್ಯಂತರವೂ ಸಮೇತ ಡೈಲಿ ನಾಗಪ್ರತಿಷ್ಠೆ, ಸಂಜೆ ಆಶ್ಲೇಷ ಬಲಿ ಹಾಗೂ ರಂಗಪೂಜೆ, ಅನ್ನ ಸಂತರ್ಪಣೆ ಮಧ್ಯಾಹ್ನ ಹಾಗೂ ಸಂಜೆ 2 ಕಾಲದಲ್ಲೂ ಸಹ ಇರ್ತದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಾಲ್ಗೊಳ್ಳು ನಾಗನ ಅನುಗ್ರಹಕ್ಕೆ ಪಾತ್ರರಾಗಬೇಕು. 2ನೇ ವಿಚಾರ ಏನಪ್ಪ ಅಂದರೆ 6ನೇ ತಾರೀಕು ಬಹಳ ವಿಶೇಷ. ನಾಗ ಪಾತ್ರೆಗಳು ಬರ್ತಾರೆ. ರಾಮಚಂದ್ರ ಕುಂಜಿತ್ತಾಯ ಅಂಥೇಳಿ ಕಾರ್ಕಳದವರು ನಾಗ ದರ್ಶನ ಇರ್ತದೆ. 7 ಗಂಟೆಗೆ ಪ್ರಾರಂಭ, 8ವರೆಗೆ ಮಹಾಮಂಗಳಾರತಿ, ನಂತರದಲ್ಲಿ ತೀರ್ಥಪ್ರಸಾದ ಹಾಗೂ ಅನ್ನ ಸಂತರ್ಪಣೆಯ ಒಂದು ಮಹಾಪೂಜೆಗಳಿರ್ತದೆ. ಭಕ್ತಾದಿಗಳೆಲ್ಲರೂ ಬಂದು ತನು ಮನ ಧನ ಸಹಮೇತರಾಗಿ ಬಂದು ದೇವರ ಅನುಗ್ರಹಕ್ಕೆ ಪಾತ್ರರಾಗಿ. ಪೂಜೆ ವಿಶೇಷತೆ ಅಂತ ಹೇಳಿದರೆ ನಾಗದೋಷಗಳ ನಿವೃತ್ತಿಗೋಸ್ಕರವಾಗಿ ಇದು ಮಾಡ್ತಾ ಇರೋದು. ಸಂತಾನ ಇಲ್ಲ, ಅದೇ ರೀತಿಯಾಗಿ ಯಾರಿಗೆ ತುಂಬ ಅನೇಕ ಸಮಸ್ಯೆಗಳಿರ್ತದೆ ಹಣಕಾಸು ಇತ್ಯಾದಿ ವಿಚಾರಗಳಲ್ಲಿ, ಅವರೆಲ್ಲರೂ ಬಂದು ಸಂಕಲ್ಪ ಮಾಡಿ, ಎಲ್ಲ ಹಣವೇ ಇಟ್ಕೊಂಡು ಬರಬೇಕು ಅಂತಿಲ್ಲ, ಈ ಸಾನ್ನಿಧ್ಯಕ್ಕೆ ಬಂದು ಸಂಕಲ್ಪ ಮಾಡಿ ಅನ್ನ ಸಂತರ್ಪಣೆಗೆ ಅಲ್ಲಿ ಪಾಲ್ಗೊಳ್ಳಿ, ಭಕ್ತಿ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡ್ಕೊಳ್ತಾ ಹೋಗಿ. ಇದರ ವಿಶೇಷತೆ ಏನು ಅಂತ ಹೇಳಿದರೆ ದೇವಸ್ಥಾನದ ಜೀರ್ಣೋದ್ಧಾರದ ಕೆಲಸ. ಸರ್, ನಾವು 1994 ಸ್ಥಾಪನೆ ಮಾಡಿದೋ, ಆದರೆ ಓಪನಿಂಗ್ ಆದು 96ರಲ್ಲಿ ಆಗಸ್ಟ್ ತಿಂಗಳಲ್ಲಿ. ಆದರೆ ಈ ದೇವಸ್ಥಾನ ನಾವು ಓಪನ್ ಮಾಡಬೇಕು ಅಂದರೆ ಮೂಲ ಕಾರ್ಯಕರ್ತ ಅಂದರೆ ನಮ್ಮ ಮಿಸ್ಸಸ್ಸು. ಏಕೆಂದರೆ ಸ್ವಾಮಿ ಅವ್ರ ಕನಸಿಗೆ ಬಂದು ಹಾಗಾಗಿ ತಿಳಿಸ್ತಾಯಿತ್ತು, ಮಾಡಿ 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 ಅಂತ. ಆಗ ಈ ಪ್ಲೇಸ್ನಲ್ಲಿ ಖಾಲಿ ಇತ್ತು. ಆ ಮೂಮೆಂಟಲ್ಲಿ ನಾವು ಸ್ವಾಮಿಗೆ ಸ್ಥಾಪನೆ ಮಾಡಿದ್ವು. ಅಲ್ಲಿಂದ ಇಲ್ಲಿವರೆಗೂ ಸಹ ಯಾವ ತೊಂದರೆ ಇಲ್ಲದಂತೆ ಚೆನ್ನಾಗಿ ನಡ್ಕೊಬರ್ತಾಯಿದೆ. ಈಗ ಇತ್ತೀಚೆಗೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಶ್ರೀ ಮಲೆಮಹದೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಯಥೇಚ್ಛವಾಗಿ ನಡೀತಾ ಇದೆ. ಈಗ ನಾಗಸ್ಥಾಪನೆ ಮಾಡಬೇಕಂದ್ಬಿಟ್ಟು ನಮ್ಮ ಸುಮುಖ ಭಟ್ರು ನಮಗೆ 3 ವರ್ಷದಿಂದ ಹೇಳ್ತಾಯಿದ್ರು. ಆದರೂ ನಮಗೆ ಹೇಳ್ತಾಯಿದ್ರು, ಏನೋ 3 ವರ್ಷದಿಂದ ಹೇಳ್ತಾಯಿದ್ರಿ, ಮಾಡಲಿಲ್ಲ ಇಲ್ಲ, ಗ್ಯಾರಂಟಿ ಮಾಡ್ತೀವಿ ನಾವು, ನೆಕ್ಸ್ಟ್ ಇಯರ್ ಗ್ಯಾರಂಟಿ ಮಾಡ್ತೀವಿ. ಹೋದಷ್ಟು ಹೇಳಿದ್ರು, ಈ ಸರಿ ಗ್ಯಾರಂಟಿ ಇಟ್ಕೊಂಡಿದ್ದಾರೆ. ಚೆನ್ನಾಗಿ ನಡೀತಾ ಇದೆ. ಮಹದೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಹಾಗೆಯೇ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಐತೆ ತುಂಬ ವರ್ಷದಿಂದ ಇಲ್ಲದೇ ಇದ್ದೀವಿ. ಚೆನ್ನಾಗಿ ಪೂಜೆ ಚೆನ್ನಾಗಿ ಆಗ್ತೈತೆ. ಎಲ್ಲರೂ ಭಕ್ತಾದಿದವರು ಬರ್ತಾಯಿದ್ದಾರೆ. ಇನ್ನು ಮೇಲೆ ಚೆನ್ನಾಗಿ ಆಗಬೇಕು. 30 ವರ್ಷದಿಂದ ನಡೀತಾಯಿದೆ. ನಾವು ಬಂದು 40 ವರ್ಷ ಚೆನ್ನಾಗಿ ನಡೀತೈತೆ. ಎಲ್ಲರೂ ಭಕ್ತಾದಿದವರು ಬರ್ಬೋದು. ಪೂಜೆ ಪ್ರಸಾರ ಮಾಡ್ಬೋದು. ಅಮಾವಾಸ್ಯೆ ಹುಣ್ಣಿಮೆ ಎಲ್ಲನೂ ಐತೆ. ಚೆನ್ನಾಗಿ ನಡೆಸ್ಕೊಂತೀವಿ. ಸಂಕಷ್ಟಿ, ಸತ್ಯನಾರಾಯಣ ಪೂಜೆ ಮತ್ತು ವಾರ್ಷಿಕೊಂದು ಸತಿ ಶಿವರಾತ್ರಿ ಇದೆ, ಪೂಜೆ ಎಲ್ಲನೂ ನಡೀತೈತೆ.